श्रीगुरुभ्यो नमः। हरिः ओम्। कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः। अभ्रमम् भङ्गरहितम् अजडम् विमलम् सदा आनन्दतीर्थमधुरम् भजेतापत्रयापहम् आपादमौलिपर्यन्तम् गुरूणाम् आकृतिम् स्मरेत् तेन विघ्नाः प्रणश्यन्ते सिद्ध्यन्ति च मनोरथाः। श्रीकृष्णाय नमः। जन्माद्यस्य यतोऽन्वयातितरतश्चार्तेष्वभिज्ञस्वराट् तेने ब्रह्महृदाय आदिकवये मुह्यन्ति यम् सूरयः तेजो वारिमृदाम् यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकम् सत्यम् परम् धीमहि। श्रीगुरुभ्यो नमः। ಭಗವಂತನ ಅನುಗ್ರಹವನ್ನು ಈ ಮರಣ ಸಂದರ್ಭ ಉಂಟು, ಅರ್ಥಾತ್ ಈ ಪ್ರಾಣ ಈ ದೇಹವನ್ನು ಪಿದೇ ಹೋಗುವ ಸಂದರ್ಭ ಉಂಟು. ಜಗತ್ತದ ಲಯ ಸೃಷ್ಟಿ ಚಿಂತನೆ ಅಂಪಡುವಂತು ಸೃಷ್ಟಿದ ರಿವರ್ಸ್, ಅರ್ಥಾತ್ ಸೃಷ್ಟಿ ಆಪಣಜಾದ ಕ್ರಮ ಉಂಟ ಅದಕ್ಕೆ ರಿವರ್ಸ್ ಆತ ಲಯ ಚಿಂತನೆ ಅಂಪಡು ಅಂತನಂತಾಂಡ ಭಗವಂತನ ಅನುಗ್ರಹ ಪಣತು ಶಾಸ್ತ್ರ ಪಣು ಐಕ್ ಸರಿಯಾತ ಧರ್ಮರಾಜರ ತಾನ ದೇಹನ ತ್ಯಾಗ ಅಂಪಣ ಸಂದರ್ಭ ಉಂಟು ಲಯ ಚಿಂತನೆ ಅಂಪುವೆ. 10ನೇ ಶ್ಲೋಕ. ವಾಚಂ ಜುಹಾವ ಮನಸಿ ತತ್ಪ್ರಾಣೆ ಇತರೆ ಪರಂ ಧೃತ್ಯಾ ಹಿ ಅಪಾನಂ ಸೋತ್ಸರ್ಗಂ ತತ್ಪರತ್ವೇ ಹಿ ಅಜೋ ಹವೀತ್ ತ್ರಿತ್ವೇ ಉತ್ವಾತ ಪಂಚತ್ವಂ ತಚ್ಚ ಏಕತ್ವೇ ಅಜುಹೋದ್ ಮುನಿಃ ಸರ್ವಂ ಆತ್ಮನಿ ಅಜುಹವೀತ್ ಬ್ರಹ್ಮಣಿ ಆತ್ಮಾನಂ ಅವ್ಯಯೇ. ವಾಚಂ ಜುಹಾವ ಮನಸಿ ತತ್ಪ್ರಾಣೆ ಇತರೆ ಪರಂ ಧೃತ್ಯಾ ಹ್ಯಪಾನಂ ಸೋತ್ಸರ್ಗಂ ತತ್ಪರತ್ವೇ ಹಜೋ ಹವೀತ್ ತ್ರಿತ್ವೇ ಉತ್ವಾತ ಪಂಚತ್ವಂ ತಚ್ಚೈಕತ್ವೇ ಅಜುಹೋನ್ಮುನಿಃ ಸರ್ವಮಾತ್ಮನ್ಯಜುಹವೀತ್ ಬ್ರಹ್ಮಣ್ಯಾತ್ಮಾನಮವ್ಯಯೇ. ಅವು ಲಯ ಪ್ರಳಯ ಅಂತ ಈಗ ಪ್ರಳಯ ಅಂತ ಸಂದರ್ಭ ಉಂಟು. ಅವು ಕ್ಷಿತದ ದೇವತೆಗಳು ಮಿತದ ದೇವತೆಗಳು ಲಯ ಹೊಂದುವರು. ಸೃಷ್ಟಿಯಾನಗ ಮಿತ್ತ ದೇವತೆ ಸುರುಳು ಸೃಷ್ಟಿ ಆಪಣ ಇವತ್ತು ಸಿದ್ಧ ದೇವತೆಯನ್ನು ಸೃಷ್ಟಿ ಆಪಣ ಅದಕ್ಕೆ ರಿವರ್ಸ್ ಆತ ವಿಕ್ರಮ ಆತ ಲಯ ಆಪಣ ಆ ಚಿಂತನೆ ಅಂಪಡು. ಅವು ಎಂಚಪಣಂತಾಂಡ ವಾಕ್ ಅಭಿಮಾನ ದೇವತೆ ಪಾರ್ವತಿ ದೇವಿ ಉಮಾದೇವಿ ಆಳು ತನ್ನ ಪತಿ ಮನೋಭಿಮಾನಿಯಾದ ರುದ್ರೆ ವಾಚಂ ಜುಹಾವ ಮನಸಿ ವಾಗಭಿಮಾನಿಯ ದೇವತೆ ಪಾರ್ವತಿ ಆಳನ ರುದ್ರದೇವರನ್ನೊಳ ಪ್ರವೇಶ ಆಪಣ ಅಂತ ನಮ್ಮ ಚಿಂತನೆ ಅಂಪಡು. ಆ ರುದ್ರದೇವರು ಪ್ರಾಣೆ ತತ್ ಪ್ರಾಣೆ ಆ ರುದ್ರದೇವರು ಪ್ರಾಣದೇವರುಳ್ಳ ಪ್ರಾಣದೇವರ 5 ರೂಪ ಉಂಟು. ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಅಂತ ಅವಳ ಅನಗ ಪ್ರಾಣ ರೂಪ ಅಪಾನ ರೂಪ ಉಂಟು ಲಯಾಪುಣು. ಆಮೆ ಐಪ್ಯತ್ ಅಪಾನ ರೂಪ ವ್ಯಾನ ರೂಪ ಉಂಟು ಲಯಾಪುಣು. ಉದಾನ ಸಮಾನ ರೂಪ ಪ್ರಾಣಾಪಾನ ವ್ಯಾನ ಉಂಟು ಲಯಾಪುಣು. ಈ ರೀತಿ ಆತ 5 ಪ್ರಾಣಂಕುಳ ಕಡೆ ಕಾನಗ 3 ರೂಪ ಮುಖ್ಯ ಪ್ರಾಣ ರೂಪ ಉಂಟು ಲಯಾಪುಣ. ಈ ಪ್ರಾಣ ಓಳ ಲಯಾಪುಣ ಪಣಂತಾಂಡ ಭಗವಂತಡ ವಿಷ್ಣುಡ ಆ ವಿಷ್ಣು ಆಯ್ಗ ಲಯ ಅದ್ದಿ ಆಯ್ಗ ಸರ್ವತ್ರ ವ್ಯಾಪ್ತ ಆತುಳ್ಳೆ ಆಯ್ಗ ಲಯಾಪುರಿ. ಈ ರೀತಿ ಆತ ಧರ್ಮರಾಜೆ ತನ್ನ ಪ್ರಾಣೋತ್ಕಮಣ ಮಹಾಪ್ರಸ್ಥಾನ ಸಂದರ್ಭ ಉಂಟು ಲಯ ಚಿಂತನಂತೆ. ವಾಚಂ ಜುಹಾವ ಮನಸಿ ತತ್ಪ್ರಾಣ ಇತರೆ ಪರಂ ಧೃತ್ಯಾ ಹ್ಯಪಾನಂ ಸೋತ್ಸರ್ಗಂ ತತ್ಪರತ್ವೇ ಹಜೋ ಹವೀತ್ ತ್ರಿತ್ವೇ ಉತ್ವಾತ ಪಂಚತ್ವಂ ತಚ್ಚೈಕತ್ವೇ ಅಜುಹೋನ್ಮುನಿಃ ಸರ್ವಮಾತ್ಮನ್ಯಜುಹವೀತ್ ಬ್ರಹ್ಮಣ್ಯಾತ್ಮಾನಮವ್ಯಯೇ. ಚೀರವಾಸಾಃ ನಿರಾಹಾರಃ ಬದ್ಧವಾನ್ ಮುಕ್ತಮೂರ್ಧಜಃ ದರ್ಶಯನ್ ಆತ್ಮನಃ ರೂಪಂ ಜಡ ಉನ್ಮತ್ತ ಪಿಶಾಚವತ್ ಅನಪೇಕ್ಷಮಾಣಃ ನಿರಗಾತ್ ಅಶೃಣ್ವನ್ ಬಧಿರೋ ಯಥಾ. ಚೀರವಾಸ ನಿರಾಹಾರೋ ಬದ್ಧವಾನ್ ಮುಕ್ತಮೂರ್ಧಜಃ ದರ್ಶಯನ್ನಾತ್ಮನೋ ರೂಪಂ ಜಡೋನ್ಮತ್ತ ಪಿಶಾಚವತ್ ಅನಪೇಕ್ಷಮಾಣೋ ನಿರಗಾತ್ ಅಶೃಣ್ವನ್ ಬಧಿರೋ ಯಥಾ. ಇವತ್ತು ಎಕಡೆ ಬಂಡೆ ರಾಯನ ಧರ್ಮರಾಜೆ ತನ್ನ ರಾಜರ ಪಣತಿಪ್ಪಣ ವಸ್ತ್ರಮ ಅಂತ ಗೆತ್ತೆ ಅಂತ ಇವತ್ತು ಚೀರವಾಸಾಹ ಪಣಂತಾಂಡ ಈ ನಾರು ಮಡಿ ಅವೇನು ಮರ ಅಂತೂ ಆ ನಾರಿನ ಗೆದ್ದ ಅಂಪುಣಂಜಿ ಒಂದು ವಸ್ತ್ರ ಅವೇನು ಪತನ್ ಸೂತೊಂಡೆ ಆಹಾರ ಬುಡಿಯೇ ಬದ್ಧವಾಂಗ್ ಪಾತಿರಣ ಎಂತೋದ್ ಬುಡಿಯೇ ತರಕೂಜಲ್ಮ ಅಂತ ಬಿರ್ಕತ ಬಾಡಿಯೇ ಐತ್ ವೆತ್ತು ತನ್ನ ಎಲ್ಲ ಸೂಪಣ ವೆಂಚ ಸೋಜಂದ್ರೆ ಬಣ ಧರ್ಮರಾಜೆ ಇಡೀ ಚಕ್ರವರ್ತಿ ಆತ್ಮ ಧರ್ಮರಾಜ ಇತ್ತೆಂಚೊಳ್ಳೆ ಬಣಂತಾಂಡ ಜಡ ಉನ್ಮತ್ತ ಪಿಶಾಚವತ್ ಜಾರ ಗೊತ್ತಿಪ್ಪತ್ನಾಲ್ಕ ಮೂರ್ಖ ನಲ್ಕ ಒಳ್ಳೆ ಉನ್ಮತ್ತ ಮರ್ಲೆ ನಲ್ಕ ಸೋಜಂತೊಳ್ಳೆ
పిశాచిదన్నొంజి నడತೆ సోచిపోతుళ్ళే ఓలాయ్ పోతులి ಅನಪೇಕ್ಷಮಾಣ ವಿತ್ರ ಅಪೇಕ್ಷೆಯದ್ದಿ ಅಂಚೆತ್ತಂತು ಅಯೇ ಏರ್ಪಣ್ಣ ಜಾತ ಕೇಳುತ್ತಿದ್ದೆ ಬದಿರೋ ಯಥ ಅವು ನಿಜವಾದ ಭಗವಂತನ ಚಿಂತನ ಲಕ್ಷಣ ಆ ರೀತಿಯಾದಾಯೇ ಅದೊತ್ತು ಇರೋತ್ತು ಪಿದಾಡುವೆ ನಿರಗಾತು ಹೊರಗೆ ಪಿದೇ ಪೋಪೆ ಚೀರವಾಸ ನಿರಾಹಾರೋ ಬದ್ಧವಾ ಮುಕ್ತಮೂರ್ಧಜ ದರ್ಶಯನ್ನಾತ್ಮನೋ ರೂಪಂ ಜಡೋನ್ಮತ್ತ ಪಿಶಾಚವತ್ ಅನಪೇಕ್ಷಮಾಣೋ ನಿರಗಾತ್ ಅಶೃಣ್ವನ್ ಬದಿರೋ ಯಥಾ ಉದೀಚೀಂ ಪ್ರವಿವೇಶ ಆಶಾಂ ಗತಪೂರ್ವ ಮಹಾತ್ಮಭಿಃ ಹೃದಿ ಬ್ರಹ್ಮ ಪರಂ ಧ್ಯಾಯನ್ ನಾವರ್ತೇತ ಗತೋ ಯತಃ ಉದೀಚೀಂ ಪ್ರವಿವೇಶಾಶಾಂ ಗತಪೂರ್ವ ಮಹಾತ್ಮಭಿಃ ಹೃದಿ ಬ್ರಹ್ಮ ಪರಂ ಧ್ಯಾಯನ್ ನಾವರ್ತೇತ ಗತೋ ಯತಃ ಅಲ್ತುತ್ತಾಯಿ ಉತ್ತರ ದಿಕ್ಕಿಗೆ ಓಪೆ ಮಹಾತ್ಮರಮ ಅಂತ ಅಕುಳ ಅಂಚನೆ ಉತ್ಕ್ರಮಣಂ ಪುಣಗ ಅಂಚನೆ ಪೋತೆರೆ ಆ ಮಾರ್ಗೊಂಟೆ ಭಗವಂತನ ಧ್ಯಾನ ಅಂತಂತು ಹೃದಿ ಪರಂ ಬ್ರಹ್ಮ ಧ್ಯಾಯನ್ ಪರಮಾತ್ಮನ ಧ್ಯಾನ ಅಂತಂತು ಆ ಮಾರ್ಗೊಂಟು ಪೋಯೆ ಅವಳು ಬೋಧಾಯ್ದು ಬೆತ್ತು ಕೂಡ ಪಿರ ಇಲ್ಲಡೆ ಬರ್ಪುರಿಯೇ ಆಯೇ ಒಳ್ಳ ಎಂತಂತೆ ಅಂಚನೆ ಆ ಜ್ಞಾನ ಭಗವಂತನ ಧ್ಯಾನ ಅಂತಂತ ಆ ಮಾರ್ಗೊಂಟೆ ಪೋಯೆ ಉದೀಚೀಂ ಪ್ರವಿವೇಶಾಶಾಂ ಗತಪೂರ್ವ ಮಹಾತ್ಮಭಿಃ ಹೃದಿ ಬ್ರಹ್ಮ ಪರಂ ಧ್ಯಾಯನ್ ನಾವರ್ತೇತ ಗತೋ ಯತಃ ಸರ್ವೇ ತಂ ಅನೋ ನಿರ್ಜಗ್ಮುಃ ಭ್ರಾತರಃ ಕೃತನಿಶ್ಚಯಾಃ ಕಲಿನಾ ಅಧರ್ಮಮಿಶ್ರೇಣ ದೃಷ್ಟ್ವಾ ಸ್ಪೃಷ್ಟಾ ಪ್ರಜಾ ಭುವಿ ಸರ್ವೇ ತಮನು ನಿರ್ಜಗ್ಮುಃ ಭ್ರಾತರ ಕೃತನಿಶ್ಚಯಾಃ ಕಲಿನಾ ಅಧರ್ಮಮಿಶ್ರೇಣ ದೃಷ್ಟ್ವಾ ಸ್ಪೃಷ್ಟಾ ಪ್ರಜಾ ಭುವಿ ಧರ್ಮರಾಜ అనగా ఆయన మిగ్గిన కుళ్ళ మాంత భీమే అర్జునే నకుల సహదేవి మాంతేర్ల అకుళ్ళ ఆయన బెత్తడ్ಡೆ ಗೋಪೇರೆ ಕೃತ ನಿಶ್ಚಯ ಅಕುಳ ದೃಢ ನಿಶ್ಚಯ ಅಂತಂದು ಬಿದಾಡುವೇರೆ ಆ ಜಯ ಬಣಂತಾಂಡ ಇಡೀ ಲೋಕೊಂಟು ಕಲಿನ ಪ್ರಭಾವ ಶುರುವಾತ್ನ ಪ್ರಜಾ ಕಲಿನಾ ಸ್ಪೃಷ್ಟಾ ಪ್ರಜೆಗಳು ಅವಳ ಇಂಚ ಅಧರ್ಮ ಮಿಶ್ರಣ ಕಲಿಕಾಲಂತ ಲಕ್ಷಣ ಜಾತ ಬಣಂತಾಂಡ ಧರ್ಮಾಚರಣೆ ಇಪ್ಪುಣು ಬಾರಿ ಸ್ವಲ್ಪ ಅಧರ್ಮನೇ ಜಾಸ್ತಿ ಇಪ್ಪುಣು ಅಂಚಿತ್ನ ಕಲಿನ ಒಂಜಿ ಪ್ರಭಾವ ಮಾಂತೆರ್ಲ ಸೋಜಂತುಂಡು ಅವಿನ ಸೂತು ಮಾ ಅಂತೆಲ್ಲ ಧರ್ಮರಾಜನ ಬೆತ್ತಡ್ಡೆ ಮಹಾಪ್ರಸ್ಥಾನಂಕು ಪಿದಾಡುವೆರೆ ಸರ್ವೇ ತಮನು ನಿರ್ಜಗ್ಮುಃ ಭ್ರಾತರ ಕೃತನಿಶ್ಚಯಾಃ ಕಲಿನಾ ಧರ್ಮ ಮಿಶ್ರೇಣ ದೃಷ್ಟ್ವಾ ಸ್ಪೃಷ್ಟಾ ಪ್ರಜಾ ಭುವಿ ತೇ ಸಾಧು ಕೃತ ಸರ್ವಾರ್ಥಾಃ ಜ್ಞಾತ್ವಾ ಆತ್ಯಂತಿಕಂ ಆತ್ಮನಃ ಮನಸಾ ಧಾರಯಾಮಾಸುಃ ವೈಕುಂಠ ಚರಣಾಭುಜಂ ತೇ ಸಾಧುಕೃತ ಸರ್ವಾರ್ಥಾಃ ಜ್ಞಾತ್ವಾತ್ಯಂತಿಕಮಾತ್ಮನಃ ಮನಸಾ ಧಾರಯಾಮಾಸುಃ ವೈಕುಂಠ ಚರಣಾಭುಜಂ ಅಕ್ಳು ಮಾಂತ ಜಾತನ ಸಾಧನಂ ಪೂರ ಸಾಧಂತ ಆತನ ಸಾಧು ಕೃತ ಸರ್ವಾರ್ಥಾಃ ಮುಖ್ಯವಾದ ಪುರುಷಾರ್ಥ ಅವಿನ ಮಾಂತ ಸಾಧನ ಅಂತ ದೇರಕಳು ಐತ್ವೆತ್ ಅಕ್ಳು ಜಾತನ ಪೇರ್ಪಣಂದಾಂಡ ಪರಮಾತ್ಮ ಉನ್ಮಾಂತ ಒಂದು ನಶ್ವರ ಒಂದು ಶಾಶ್ವತ ಅತ್ ಜಾತ ಲೋಕೊಂಡು ಧರ್ಮ ಅರ್ಥ ಕಾಮ ಅಂತ ಪಡೈತಾರೆ ಅವಮಾಂತ ನಶ್ವರವಾತ್ನು ಶಾಶ್ವತವಾತ್ನು ಸುಖ ಹೋಗ್ಬಿಡಂತಾಂಡ ಆತ್ಯಂತಿಕಂ ಆತ್ಮನಃ ಅವು ಏವು ಅಂದಾಂಡ ವೈಕುಂಠ ಚರಣಾಭುಜಂ ಭಗವಂತನ ಪಾದಕಮನ ಪಡಿಪುಣನೆ ಅವು ಶ್ರೇಷ್ಠವಾತ್ಮ ಶ್ರೇಯಸ್ ಅಂದ್ಕೊಂಡಿತ್ ಅಕಳು ವಿಚಾರಂ ಪೇರೆ ಭಗವಂತನ ಪ್ರಾಪ್ತಿಯೇ ಮುಖ್ಯ ಪುರುಷಾರ್ಥ ಅದಕ್ಕೋಸ್ಕರ ಅಕಳು ಆ ಒಂದು ಭಗವಂತನ ಚರಣಾಂಬುಜ ಭಗವಂತನ ಪಾದನ ಚಿಂತನೆ ಅಂತಂದು ಅವೇ ಮಾಡಿಕೊಂಡು ಹೋಗ್ಬೇರೆ ತೇ ಸಾಧುಗತ ಸರ್ವಾರ್ಥಾಃ ಜ್ಞಾತ್ವಾ ತಿಂತಿಕಮಾತ್ಮನಃ ಮನಸಾಧಾರಯಾಮಾಸುಃ ವೈಕುಂಠ ಚರಣಾಂಬುಜಂ ತದ್ಧ್ಯಾನೋ ದೃಕ್ತ್ಯಾ ಭಕ್ತ್ಯಾ ವಿಶುದ್ಧದಿಷಣಾಃ ಪರೇ ತಸ್ಮಿನ್ ನಾರಾಯಣ ಪದೇ ಏಕಾಂತಮತಯಃ ಅಪತನ್ ಅವಾಪುಃ ದುರಾವಾಪಂ ತೇ ಅಸದ್ಭಿಃ ವಿಷಯಾತ್ಮಭಿಃ ವಿಧೂತಕಲ್ಮಷಂ ಸ್ಥಾನಂ ವಿರಜೇನ ಆತ್ಮನಿ ವಹಿ ತದ್ಧ್ಯಾನೋ ದೃಕ್ತ್ಯಾ ಭಕ್ತ್ಯಾ ನಿಷುದ್ಧಜಿಷಣಾ ಪರೇ ತಸ್ಮಿನ್ ನಾರಾಯಣ ಪದೇ ಏಕಾಂತಮತಯೋ ಪತನ್ ಅವಾಪುಃ ದುರಾವಾಪಂ ತೇ ಅಸದ್ಭಿರ್ವಿಷಯಾತ್ಮಭಿಃ ವಿಧೂತಕಲ್ಮಷಂ ಸ್ಥಾನಂ ವಿರಜೇನಾತ್ಮನಿ ವಹಿ ಅಕ್ರಮಾಂತ ಸಾಧನೆ ಮುಗಿದಾನೆತ್ತ ಅವರ ಭಗವಂತನ ಭಕ್ತಿ ಅವು ಉದ್ರಿಕ್ತೆಯ ಭಕ್ತಿಯ ಭಗವಂತನ ಧ್ಯಾನ ಅಂತ ಭಕ್ತಿನೆಲ್ಲ ಜಾಸ್ತಿ ಹಾಕೋಣ ಅಚ್ಚಿನ ಭಕ್ತಿ ಅವರ ಅಕ್ಕಳ ಮನಸ್ಪಾರ ಶುದ್ಧವಾತನ ಭಗವಂತನ ಪಾದುಂಟೆ ನಿರಂತರ ಬುದ್ಧಿ ಜೊತ್ತು ಅಕ್ಕಳು
ಅಕ್ಕಳು ದೇಹವನ್ನು ಬುಡ್ಪೇರೆ ದೇಹ ಬುಡಿಸಾತೆಗೆ ಅಕ್ಕಳ ಮೂಲ ರೂಪ ಅವನ ಹೊಂದ್ವೇರ ಅಕ್ಕಳು ಆ ಭಗವಂತನ ಅನುಗ್ರಹತ್ತಾವರ ಜಯಬಡಂತಾಂಡ ಇಂಚಿತ್ನ ಸ್ಥಾನ ಸಿಕ್ಕೊಡುಂತಾಂಡ ವಿಷಯಾತ್ಮಭಿ ಅಸದ್ಭಿ ದುರಾವಾಪಂ ಏರೆ ವಿಷಯಸುಗೊಂಡೆ ವಿಷಯ ಗೋಗೊಂಡೆ ಅಕ್ಕಳು ಆಸಕ್ತರಾಗಿರ್ತಾರ ಅಕ್ಕಳಿಗೆ ಈ ಸ್ಥಾನ ಸಿಕ್ಕರ ಸಾಧ್ಯ ಇದ್ದಿ ಮೊಕಲ್ಮ ಅಂತ ಆ ವಿಷಯಸುಗಂಟು ವೈರಾಗ್ಯ ತಾಳದು ಭಗವಂತನ ಧ್ಯಾನ ಅಂತಂತೂ ಅಕ್ಕಳ ಮೂಲ ರೂಪನ ಅಕ್ಕಳು ಪಡೆಪೇರೆ ಅವಳು ಬೆತ್ತು ಪೋಯಿ ಬೆತ್ತು ಅಕ್ಕಳಿಗೆ ಜರ ಮರಣ ಊಲದ್ದಿ ಅಂಚಿದ ಸ್ಥಾನ ಅಕ್ಕಳಿಗೆ ಪ್ರಾಪ್ತಿಯಾಪಣು ತದ್ಯಾನೋದ್ರಿಕ್ತಯ ಭಕ್ತ್ಯ ವಿಶುದ್ಧ ದಿಶಣಾ ಪರೆ ತಸ್ಮಿನ್ ನಾರಾಯಣ ಪದೇ ಏಕಾಂತ ಮತಯೋ ಪತನ್ ಅವಾಪುರ್ದುರ ಅವಾಪಂತೆ ಅಸದ್ಭಿರ್ವಿಷಯಾತ್ಮಭಿಃ ವಿದೂತ ಕಲ್ಮ ಸಂಸ್ಥಾನಂ ವಿರಜೇನಾತ್ಮನೇವಹಿ ದ್ರೌಪದಿ ಚ ತತ್ ಆಜ್ಞಾಯ ಪತೀನಾಂ ಅನಪೇಕ್ಷತಾ ವಾಸುದೇವೇ ಭಗವತಿ ಏಕಾಂತಮತಿಃ ಆಪತತ್ ದ್ರೌಪದಿ ಚ ತದಾಜ್ಞಾಯ ಪತೀನಾಂ ಅನಪೇಕ್ಷತಾಂ ವಾಸುದೇವೇ ಭಗವತಿ ಏಕಾಂತಮತಿರಾಪತತ್ ಇಂಚೆ ಅಯ್ಯನ ಪೋನಗ ಮಕ್ಕಳು ದ್ರೌಪದಿ ಇಲ್ಲ ಅಕ್ಕನೊಟ್ಟಿಗೆ ಪೋಪಾಳೆ ಆಳಿಗೆ ಮಕ್ಕಳು ಮಂದು ತಮ್ಮ ಪುರುಷಾಳಿಗಳು ಅಂತ ಅನಪೇಕ್ಷತ ಅಕ್ಕಳು ಪೂರ ಬಿಡ್ತೇರೆ ದೇಹನೇ ಬಿಡ್ತೇರೆ ಅಂತ ಗೊತ್ತಾಯ್ತು ಅಳ್ಳ ಪೋಪಾಳೆ ಆಳೆ ಸುರುಡೆ ಗೊತ್ತಿತ್ತನ ಆಯ್ತ ಅವರ ಸುರುಟೆ ಮಕ್ಕಳ ದುಂಬೆ ವಾಸುದೇವ ಭಗವತಿ ಏಕಾಂತ ಮತಿರಾಪತತ್ ಮಕ್ಕಳನ ದೇಹಪಾತ ಅವರ ದುಂಬೆ ದ್ರೌಪದಿನ ದೇಹಪಾತಾಪಣೋ ವಾಸುದೇವೇ ಭಗವತ್ ಸರ್ವತ್ರ ವ್ಯಾಪ್ತವಾದ ಭಗವಂತರನ್ನೇ ನಿರಂತರ ಚಿಂತನಂತೊಂದು ಧ್ಯಾನ ಅಂತೊಂದು ಆಳ್ಳ ಶರೀರ ತ್ಯಾಗ ಅಂತದಳು ಸುರುಟೆ ಅಂತದಳೆ ದ್ರೌಪದಿ ಚ ತದಾಜ್ಞಾಯ ಪತೀನಾನಪೇಕ್ಷತಾ ವಾಸುದೇವೇ ಭಗವತಿ ಏಕಾಂತ ಮತಿರಾಪತತ್ ಯಹ ಶ್ರದ್ಧಯ ಏತತ್ ಭಗವತ್ ಪ್ರಯಾಣಂ ಪಾಂಡೋಃ ಸುತಾನಾಮಪಿ ಸಂಪ್ರಯಾಣಂ ಶೃಣೋತಿ ಅಲಂ ಸ್ವಸ್ಥಯನಂ ಪವಿತ್ರಂ ಲಬ್ಧ್ವಾ ಹರೌ ಭಕ್ತಿಂ ಉಪೈತಿ ಶಾಂತಿಂ ಯಶ್ರದ್ಧಯೇತದ್ ಭಗವತ್ ಪ್ರಯಾಣಂ ಪಾಂಡೋ ಸುತಾನಾಮಪಿ ಸಂಪ್ರಯಾಣಂ ಶೃಣೋತ್ಯಲಂ ಸ್ವಸ್ಥೇನಂ ಪವಿತ್ರಂ ಲಬ್ಧ್ವಾ ಹರೌ ಭಕ್ತಿಮುಪೈತಿ ಶಾಂತಿಂ ಈ ಅಧ್ಯಯನ ಕೃಷ್ಣೆ ಪರಂಧಾಮ ಹೋತ್ನ ಕತೆ ಅಂಚೆನೆ ಅವು ವಾರ್ತೆ ಆ ಸುದ್ದಿಗೆತ್ತ ಗೊತ್ತಾಗಿದ್ದು ಪಾಂಡವೀರ ದ್ರೌಪದಿ ಅಂತ ತನ್ನ ದೇಹತ್ಯಾಗನ ಕಥಮ ಅಂತ ಬರ್ತನತ ಉಂದೇನೆ ಶ್ರವಣಂ ಪುಡುಗಾರ ನಿರಂತರ ಶ್ರವಣಂ ಪುಡುಗಾರ ಯಹ ಶ್ರದ್ಧೆಯ ಏತತ್ ಭಗವತ್ ಪ್ರಯಾಣಂ ಶ್ರೀಕೃಷ್ಣೆ ಅವತಾರಂದತ್ ತನ್ನ ಕಾರ್ಯಮ ಅಂತ ಮುಗಿತಾತ್ ತಾನು ಪರಂಧಾಮಂಗು ಪೋಪಡು ನನ್ನ ಮೂಲ ರೂಪಂ ಪೋಪಣ ಕಥೆನ ಶ್ರವಣಂ ಪೋಡು ಏರ ಶ್ರದ್ಧೆತ್ತಾವರ ಜಯಮಣದಾಂಡ ಭಗವಂತನ ಪ್ರತಿಯೊಂಜಿ ಆ ಕೆಲಸಂ ಕೂಡ ಅವು ನಂಗೆ ಅನುಗ್ರಹಂ ಕೊಡೋ ಅವು ಪೂರ ನಂಗೆ ನಮ್ಮ ದುಃಖ ಪಾಪ ಪೂರ ಪರಿಹಾರದ ಸುಖನು ಕೊಡ್ಕೊಳ ಕೆಲಸಗಳು ಆಯ್ತಾ ಅವರ ಭಗವಂತನ ಈ ದೇಹ ತ್ಯಾಗ ಅರ್ಥಾತ್ ಭಗವಂತನ ದೇಹ ತ್ಯಾಗ ಇದ್ದಿ ಭಗವಂತೆ ಜಾಯದನ್ನ ఆయన ಸ್ವರೂಪಭೂತ ಇತ್ನ ದೇಹ ಅಂಡ ಅವಳು ಆ ಕಾಲೋಡು ತತ್ಕಾಲೊಂಜಿ ತನ್ನೋಲ್ಕನಿತ್ನೊಂಜಿ ಒಂಜಿ ಗೊಂಬೆನ ಸೃಷ್ಟಿ ಅಂತ ಅವಳು ಗುರುತುವಪೆ ಈ ಒಂಜಿ ಕಥೆನ ಸ್ಪಷ್ಟವಾದ ಶ್ರದ್ಧೆಯ ಪಣಂತಾಂಡ ಭಗವಂತನ ಗುಣಂಗು ವಾತರಹಂತರ ಚ್ಯುತಿ ಬರತೀರನ ನಮ ಕೃಷ್ಣ ದೇಹತ್ಯಾಗ ಅಂತ ಅಂಚೆನ ಅರ್ಥ ಅಂತಂದು ಗುಣಂತಾಂಡ ಭಗವಂತನ ಸರ್ವೋತ್ತಮತ್ವ ಗುಣಂಕು ಭಂಗ ಬರ್ಕೊಣು ಆಯಲ್ಲ ನಮ್ಮಲ್ ಕನೆ ಅದು ಹೋಗೋಣ ಆಯ್ತಾ ಅಂಚ ಚಿಂತನೆ ಭಗವಂತ ದೇಹತ್ಯಾಗ ಪಣಂತಾಂಡ ಭಗವಂತೆ ತನ್ನ ಸ್ವರೂಪ ದೇಹನ ಏಪಳ ಬಿಡ್ಕೊಡಿಯೇ ಜರಾ ವ್ಯಾಧೆ ಆಯ ಬಾಣ ಬಿಡ್ನಾಗ ತತ್ಕಾಲಂತೂ ತತ್ಕಾಲ ಉಂಟೆ ಒಂಜಿ ಬೇತವಾತ್ನ ಒಂಜಿ ಪ್ರಾಕೃತವಾತ್ನ ಶರೀರ ಸೃಷ್ಟಿ ಅಂತತೆ ಅವಿನ ಒಳ್ಳೆ ಬಿಡ್ತು ಅಪೆ ಆ ಒಂಜಿ ಕಥೆಯನ್ನು ಏರಿಕೆಂಡು ಅಂಚೆನೆ ಪಾಂಡೋಸುತಾನಾಮಪಿ ಸಂಪ್ರಯಾಣಂ ಸುರುಡು ದ್ರೌಪದಿನ ದೇಹತ್ಯಾಗಾಪಣ ಐತದ್ದು ಧರ್ಮರಾಜೆ ಭೀಮೆ ಅರ್ಜುನ ನಕಲ ಸಹದೇವಿ ಅಂತ ಅವಳು ಧರ್ಮರಾಜ ಕಡೇ ಕಾನಗ ದೇಹತ್ಯಾಗಪಣ ಈ ರೀತಿ ಆತ ಮಾಂತ ಪಾಂಡೋಸುತಾನ ಪಾಂಡನ ಜೋಕುಳ್ಳ ಆ ದೇಹತ್ಯಾಗಂಪುಣ ಕಥೆಯನ್ನು ಸಂಪ್ರಯಾಣಂ ಅಗಳು ಸಂಪ್ರಯಾಣ ದೇಹತ್ಯಾಗಪಣ ನಮ್ಮಲ್ಗ ಸೈಪಣ ತಗಳು ಅಗಳು ಅಂತ ಮಹಾಪ್ರಸ್ಥಾನ ಅಂತ ಕುದರ್ ಅಕುಳು ತನ್ಕೊಣ ಕೃತಕರ್ತೆರಾದೇರ ಅಕುಳ ಅಂತ ಬೋಡಿತ್ನ ಪೂರ ಪಡೆಯುವಂತೇರೆ ಅಕುಳ್ನ ಈ ಪ್ರಯಾಣನ ಏರೆ ಶೃಣೋತಿ ಏರ್ ಕೇಣುವೆರ ಏರ್ ಅಧ್ಯಯನಂ ಪೆರ ಸ್ವಸ್ಥ್ಯಯನಂ ಪವಿತ್ರಂ ಸ್ವಸ್ತಿ ಅಯನಂ ಸ್ವಸ್ತಿ ಬಣ್ಣದನ ಮಂಗಳ ಮಾಂಗಲ್ಯಂಗೆ ಆಶ್ರಯ ಮುಂದೆ ಕೇಂಡ ಬಾಪು ಪರಮ ಮಂಗಲ ಸಿಕ್ಕೋಣ ಪವಿತ್ರವಾತ್ನೋ ಅಂಜಿತ್ನೋ ಆ ಈ ಕಥೆನ ಏರಿ ಶ್ರದ್ಧೆತ್ತಾವರ ಕೇಣುವೆರ ಯಾವ್ದು ಫಲ ಬಣ್ಣಂತಾಂಡ ಹರೋ ಭಕ್ತಿ ಉಪೈತಿ ಅಂಚಿತ್ನ ಪವಿತ್ರಂ ಲಬ್ಧ್ವ ಇಂಚಿತ್ನ ಪವಿತ್ರವಾತ್ನ ಕಥೆನ ಕೆಣ್ಣೆತ್ತಾವರ
ನಂಕಲ ಪಾವಿತ್ರ್ಯ ಬರ್ಪುಣೋ ಜೊತೆಗೆ ಹರೋ ಭಕ್ತಿಂ ಉಪೈತಿ ಶಾಂತಿಂ ಹರೋ ಭಕ್ತಿಂ ಉಪೈತಿ ಸುರುಡು ಭಕ್ತ ಭಗವದ್ಭಕ್ತಿ ಬರ್ಪಣ ಭಕ್ತಿದ ಫಲಜಾತ ಪಡಂತ ಅಂಡ ಮೋಕ್ಷ ಶಾಂತಿ ಬುಧಾರೇಕ್ ಅರ್ಥಾತ್ ಅಂದ್ರೆ ಸುಖ ಅಂತರ್ಥ ಆಯ್ತು ಅಂತಿಮ ಕೊನೆ ಅರ್ಥಾತ್ ಪರಮ ಸುಖವಾತ್ಮ ಮೋಕ್ಷ ಪ್ರಾಪ್ತಿಯ ಪುಣೋ ಈ ಕಥಾಶ್ರವಣ ಅಂತ ಅಂಡ ಯಶೇತದ್ ಭಗವತ್ ಪ್ರಯಾಣಂ ಪಾಂಡೋ ಸುತಾನಾಮಪಿ ಸಂಪ್ರಯಾಣಂ ಶೃಣೋತ್ಯಲಂ ಸ್ವಸ್ಥೇನಂ ಪವಿತ್ರಂ ಲಬ್ಧ್ವಾ ಹರೋ ಭಕ್ತಿಮುಪೈತಿ ಶಾಂತಿಂ ಇತಿ ಶ್ರೀಮದ್ಭಾಗವತೆ ಮಹಾಪುರಾಣೇ ಪಾರಮಹಂಸ್ಯಾಂ ಅಷ್ಟಾದಶಸಾಹಸ್ರ್ಯಾಂ ಸಂಹಿತಾಯಾಂ ಪ್ರಥಮಸ್ಕಂಧೆ ಪಾಂಡವ ಸ್ವರ್ಗಾರೋಹಣಂ ನಾಮ ಪಂಚದಶೋऽಧ್ಯಾಯಃ. ಶ್ರೀಕೃಷ್ಣಾರ್ಪಣಮಸ್ತು.